ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅರ್ಜುನ ಮತ್ತು ಅಭಿಮನ್ಯು ಆನೆಗಳು ಯಾವ ರೀತಿ ಫ್ಯಾನ್ ಬೇಸ್ ಹೊಂದೈತೆ, ಅದೇ ರೀತಿ ಅನ್ನೋದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಫ್ಯಾನ್ ಬೇಸ್ನ ಹೊಂದಿರುವಂಥ ಆನೆ ಬಗ್ಗೆ ಮಾತಾಡೋಣ. ನಾನಿವತ್ತು ಮಾತಾಡೋಕೆ ಹೊರಟಿರುವಂಥ ಆನೆಯ ಹೆಸರು ಕರ್ನಾಟಕದ ಕ್ರಶ್, ನಮ್ಮ ತಿಂಡಿಪೋತ ಭೀಮನ ಬಗ್ಗೆ. ನಮ್ಮ ಭೀಮ ಆನೆ ಬದುಕಿದ್ದೇ ಒಂದು ಅಚ್ಚರಿಯ ಸಂಗತಿ. ಏನಕ್ಕಪ್ಪ ಅಂತಂದರೆ, ಎಲ್ಲ ಆನೆಗಳನ್ನು ಸೆರೆ ಹಿಡಿದು ತಗೊಂಡು ಬಂದು ಕ್ರಾಲಲ್ಲಿ ಪಳಗಿಸಿ ಹೇಳೋ ರೀತಿ ಕೇಳೋ ಹಾಗೆ ಮಾಡ್ತಾರೆ. ಆದರೆ ಭೀಮ ಆನೆಯ ಬ್ಯಾಡ್ ಲಕ್ ಏನಂದರೆ, ಹುಟ್ಟಿದ 6 ತಿಂಗಳ ಮರಿ ಇದ್ದಾಗಲೇ ಅವನು ತಾಯಿಯಿಂದ ಬೇರ್ಪಟ್ಟು ಅನಾಥ ಮರಿಯಾಗ್ಬಿಡ್ತಾನೆ. ಅವನು ಸುಮಾರು 2000 ಇಸ್ವಿನಲ್ಲಿ ನಾಗರಹೊಳೆ ಅಭಯಾರಣ್ಯದಲ್ಲಿ ಭೀಮನಕಟ್ಟೆ ಎಂಬ ಊರಲ್ಲಿ ಅವನು ತಾಯಿಯಿಂದ ಬೇರ್ಪಟ್ಟು 6 ತಿಂಗಳ ಮರಿಯಾಗಿದ್ದಾಗ ಅಲ್ಲಿಯ ಜನಗಳಿಗೆ ಇವನು ಸಿಗ್ತಾನೆ. ನಂತರ ಅವರು ಅದನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡ್ತಾರೆ. ಆ ಆನೆನ ಕುಳ್ಳರಾಮ ಮತ್ತು ಅವನ ಹೆಂಡತಿ ಇಬ್ಬರು ಆ ಆನೆನ ಸಾಕಿ ಸಲುತ್ತಿರ್ತಾರೆ. ಭೀಮ ಆನೆ ಬದುಕಿದ್ದು ಅಚ್ಚರಿಯ ಸಂಗತಿ ಏನಕ್ಕೆ ಅಂದರೆ, ಆ ಸಮಯದಲ್ಲಿ ಭೀಮನ ತರಹ 6 ಆನೆ ಮರಿಗಳು ತಾಯಿಯಿಂದ ಬೇರ್ಪಟ್ಟು ಸಿಕ್ಕಿರ್ತವೆ. ಆ ಆನೆಗಳನ್ನು ಅರಣ್ಯ ಇಲಾಖೆಯವರು ತಗೊಂಡು ಸಾಕ್ತಿರ್ತಾರೆ. ಆದರೆ ಆ 6 ಆನೆಗಳಲ್ಲಿ ಭೀಮನ ಒಬ್ಬನ ಬಿಟ್ಟು ಇನ್ನು 5 ಆನೆ ಮರಿಗಳು ಎಲ್ಲವೂ ಸತ್ತೋಗ್ತವೆ. ಏನಕ್ಕಪ್ಪ ಅಂತಂದರೆ, ನಾವು ಹೊರಗಡೆಯಿಂದ ಫೀಡ್ ಮಾಡುವಂತಹ ಹಸುವಿನ ಹಾಲಿನಲ್ಲಿ ಅದಕ್ಕೆ ಆನೆಗೆ ಬೇಕಾಗುವಂತಹ ಕ್ಯಾಲ್ಸಿಯಂ ಆಗಲಿ ಎನರ್ಜಿ ಆಗಲಿ ಸಿಕ್ಕೋದಿಲ್ಲ. ಅದಕ್ಕೆ ಅದರ ತಾಯಿಯ ಹಾಲೇ ಬೇಕಾಗಿರುತ್ತೆ. ಅದರಿಂದ ಎಲ್ಲ ಆನೆಗಳು ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಸಿಗದೇ ಇರೋ ಕಾರಣದಿಂದ ಎಲ್ಲ ಆನೆಗಳು ತೀರೋಗ್ತವೆ. ಆದರೆ ಗುಡ್ಲಕ್ಕ ಅಥವಾ ಅದೃಷ್ಟನೋ ಏನೋ ಗೊತ್ತಿಲ್ಲ, ನಮ್ಮ ಭೀಮ ಆನೆ ಮಾತ್ರ ಇಲ್ಲಿವರೆಗೂ ಬದುಕುಳಿದಿರ್ತಾನೆ. ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ನಮ್ಮ ಭೀಮ ಆನೆ ಯಾವಾಗ ದಸರಾಗೆ ಎಂಟ್ರಿ ಆಯ್ತಾನೆ, ಅಲ್ಲಿಯ ಸೆಲೆಕ್ಷನ್ ಪ್ರೋಸೆಸ್ನೆಲ್ಲ ಹೇಗೆ ಪಾಸ್ ಮಾಡ್ದ, ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಇಲ್ಲಿವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಹೊಸ ವೀಡಿಯೋಗಳು ನಿಮಗೆ ಬೇಗ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.